ಕಷ್ಟ ಕಾಲ ಬಂದಾಗ ಶಿಷ್ಯನ ಕರೆದು ಒಳ್ಳೆಯದನ್ನ ಮಾಡಬೇಕು. ಒಬ್ಬ ತಂದೆ ತಾಯಿ ಮಕ್ಕಳಿಗೆ ಏನಾದರೂ ಬಂದಾಗ ತಂದೆ ತಾಯಿ ಮಕ್ಕಳಿಗೆ ನೋಡಬೇಕು. ಒಬ್ಬ ಅಣ್ಣ ತಮ್ಮ ತಂಗಿಗೆ ಒಳ್ಳೆಯದನ್ನೇ ಮಾಡಬೇಕಲ್ಲ. ಇವತ್ತೆಲ್ಲ ನೀವೆಲ್ಲ ನಾಗರ ಪಂಚಮಿ ಹಬ್ಬ, ಇವತ್ತೆಲ್ಲ ನೀವು ನಾಗರ ಪಂಚಮಿ ನಾಡಿಗೆ ದೊಡ್ಡದು. ನೀವೆಲ್ಲ ಇವತ್ತೆಲ್ಲ ನಾಗಪ್ಪಗೆ ಹಾಲು ಎರಿದು ಒಂದು ಹಳದಿ ದಾರ ತಂದು ಅಣ್ಣ ತಮ್ಮನ ಕೈ ಕಟ್ಟುವಂಥ ಸಂಪ್ರದಾಯ ಭಾರತ ದೇಶದೆಲ್ಲ ಮಾಡ್ತಿರಬೇಕು. ಯಾಕಂದರೆ ತವರೂರು ಮನೆಯೊಳಗೆ ನನ್ನ ಅಣ್ಣ ತಮ್ಮ ಹೆಂಗೆ ಇರಲಿ, ನಾಗಪ್ಪ 100 ವರ್ಷ ಆಯುಷ್ಯ ಕೊಡು ಅಂತ ತಿಳ್ಕೊಂಡು ಒಂದು ದೃಷ್ಟಾಂತ ಹೇಳ್ತೀನಿ ನಿಮಗೆ. ಒಂದು ಕೊಪ್ಪಳ ಅಂತ ಒಂದು ಗ್ರಾಮದೊಳಗೆ, ಆ ಊರೊಳಗೆ ಇಬ್ಬರು ಸತಿಪತಿರೋ ದೊಡ್ಡ ಆಗರ್ಭ ಶ್ರೀಮಂತರ ಮನೆತನ, ಇಬ್ಬರು ಗಂಡ ಹೆಣ್ತಿದ್ರಂತೆ. ಅವ್ರಿಗೆ 2 ಮಕ್ಕಳು, ಒಂದು ಗಂಡು ಒಂದು 2 ಮಕ್ಕಳು, 2 ಮಕ್ಕಳು. ಮುಂದೆ ಯಾವಾಗ ಮಕ್ಕಳು ದೊಡ್ಡ ಆಗ್ಯಾವ, ಮೊದಲೇ ಮಗ ಗಂಡು ಮಗ, 2ನೇ ಹೆಣ್ಣು ಮಗಳದ. ಮಕ್ಕಳು ದೊಡ್ಡ ಆದ ಬಳಕ ಏನ ಮಾಡ್ಯಾರ, ಮಗಳ ಹೆಸರ ಗಂಗಮ್ಮ, ಆ ತಾಯಿಗೆ ಇನ್ನೊಂದು ಮನೆ ಕೊಟ್ಟು ಲಗ್ನ ಮಾಡಿಬಿಟ್ಟಾರೆ. ಒಳ್ಳೆ ಮನೆತನ, ಒಳ್ಳೆ ಸಂಸ್ಕರಿಸಿದ ಮನೆತನ ಹೆಣ ತೆಗೆದು ಮಗನಿಂದ ಲಗ್ನ ಮಾಡ್ಯಾರ. ತುಂಬಿದ ಮನೆತನ, ಆಗರ್ಭ ಶ್ರೀಮಂತರ ಮನೆತನ, ಭಗವಂತ ದಯೆ ದಾನ ಧರ್ಮ 3 ಮುಪ್ಪರಿಗೊಂಡಿರ್ತಕ್ಕಂಥ ಮನೆತನ. ಕಾಲ ಆಯ ತಸ್ಮಾಯ ನಮಗೆ ಏನಾಗಿದೆ, ಮುಂದೆ ಕೆಲವೊಂದು ದಿವಸ ಆಗಲಿಲ್ಲ. ಆ ತಂದೆ ರೋಗಕ್ಕೆ ತುತ್ತಾಗಿ ಮನೆ ಮಾಲಕ ತೀರು ಹೋಗಿಬಿಡ್ತಾನೆ. ಯಾವಾಗ ಗಂಡ ಸತ್ತ ಬಳಿಕ ಗಂಡನ ಚಿಂತೆಯೊಳಗ ಮಡದಿನೋ ತೀರಿ ಹೋಗ್ಬಿಡ್ತಾರ. ಅಣ್ಣ ತಂಗಿ ಇಬ್ರು ಉಳಿತಾರ. ತಂದೆ ತಾಯಿ ತೀರದ ಸುದ್ದಿ ಕೇಳಿ ತವರು ಮನೆಗೆ ಓಡೋಡಿ ಬರ್ತಾಳೆ ಹೆಣ್ಣು ಮಗಳು. ಯಾವಾಗ ಮುಂದೆ ಕೆಲವೊಂದು ದಿವಸ ಆದ ಬಳಿಕ ಯಾವಾಗ ಮದುವೆಯಾಗಿ 5-6 ವರ್ಷ ಆಗಿದೆ, ತಾಯಿ ಗಂಗಮ್ಮ ಗಂಡನ ಮನೆಗೆ ಹೋಗ್ಯಾಳೆ. ತಮ್ಮ ಅಣ್ಣ ತನ್ನ ಮನೆಯೊಳಗೆ ಮಾಡದಿ ಮಕ್ಕಳು ಆನಂದ ಜೀವನ ಮಾಡಕ್ಕಂತಾನೆ. ತಂದೆ ತಾಯಿ ತೀರದ್ರ ಸಹಿತ ಒಂದು ದಿವಸ ಅಣ್ಣ ತಂಗಿ ಕರೆಯಕ ತಂಗಿ ಮನೆಗೆ ಹೋಗಲಿಲ್ಲ. ಹೆಣ ಜೀವನ ಅನ್ನಿಸ್ತದಿವ. ಯಾವಾಗ ನನ್ನ ತವರೂರ ಮದಿ ಒಳಗ ನನ್ನ ತಂದೆ ತಾಯಿ ಇರುವತನ ತವರೂರ ಮದಿ ಒಳಗ ನಮ್ಮಪ್ಪ ಬಾ ಅಂತ ಕರಿತಿದ್ದಲ್ಲ. ಮದುವೆಯಾಗಿ ಇಷ್ಟ 5-6 ವರ್ಷ ನನ್ನ ತಂದೆ ತಾಯಿ ಸತ್ತು ಹೋದ್ರೆ ನನ್ನ ಅಣ್ಣ ಕರೆಯಕ್ ಬಂದಿಲ್ಲಲ್ಲ. ಆವಾಗ ದಿನಾಲು ಹೇಳ್ತಾಳ, ನೋಡಿದ್ರ ಅಣ್ಣನ ಹಾದಿ ನೋಡ್ತಾಳ, ಅಣ್ಣ ಬರಂಗಿಲ್ಲ, ತಂಗಿ ನೆನ್ಸಂಗಿಲ್ಲ ಆಗ್ಯಾನ. ಮನ್ಯಾಗ ಅತ್ತಿ ಬೈತಾಳ ಸೊಸಿಗಿ, ನಿಮ್ ಕಡೆ ಹತ್ತಿದ್ರ ಕಾಡಾಗಿಲ್ಲ, ಆ ಕಡೆ ಸುದ್ದಿ ಹೊಳ್ಕೋತೀವಿ ನಾನು. ನಿನಗ ತವ್ರ ಮನೆ ನಿನ್ನ ಬ್ಯಾಡ ಆಗ್ಯದ, ಇರುವುದು ಅಣ್ಣ ನಿನ್ನ ಬರಂಗಿಲ್ಲ, ಇದ ನಿನ್ನ ಮುಖಕ್ಕೆ ಮಕ್ಕಳು ಸಹಿತ ಆಗಿಲ್ಲ, ತಾಯಿಗೆ ಮಕ್ಕಳೂ ಆಗಿಲ್ಲ. ಪುಣ್ಯಾತ್ಮರ ಹಣಿ ಬರಬಹುದು. ಯಾವಾಗ ದಿನಾಲು ಅತ್ತಿ ಸೊಸಿಗೆ ಬೈತಾಳ, ಎದಕ್ಕೆ ಬೇಕು ನಿನ್ನ ಜೀವನ? ಮಕ್ಕಳಿಲ್ಲ, ಬೇಲಾಗಿ ನಿನ್ನ ಅಣ್ಣ ಒಂದು ದಿವಸ ತಂಗಿ ನೋಡಾಕ ಬಂದಿಲ್ಲ, ನಿನಗೇನೋ ಜಡ್ ಆಗ್ಯದ, ಅದಕ್ಕೆ ನಿಮ್ಮ ಅಣ್ಣ ಬಿಟ್ಟಾನ. ವರ್ಷದ ನಾಗರ ಪಂಚಮಿ ಹಬ್ಬ ಬಂದದೆ. ತಂಗಿ ಅಂತಾಳೆ, ಇನ್ನು ಯಾಕೆ ಬರ್ಲಿಲ್ಲ ನನ್ನ ಅಣ್ಣನ ಕರೆಯಾಕ? ಎಲ್ಲರೂ ಬಂದಾರ, ಇನ್ನು ಯಾಕೆ ನನ್ನ ಅಣ್ಣ ಬರಲಿಲ್ಲ ಅಂದ್ರೆ ಕೂಡ ಯಾವಾಗ ತಂಗಿ ಹಾದಿನ ಕಣ್ಣೀರು ಹಾಕ್ತಾಳೆ. ಅಣ್ಣ ಕರೆಯಾಕ ಬರ್ಲಪ್ಪ, ಹೋಗುವಂತ ಬಸ್ ನೋಡ್ತಾಳ, ತವ್ರ ಮನೆ ಕಡೆ ಬಸ್ ಬರ್ತಿರ್ತಾವ, ನನ್ನ ಅಣ್ಣ ಹೊಂಟಾನೇನು ಅಂತ ನೋಡ್ತಾಳ. ಅಣ್ಣ ಬರಲಿಲ್ಲ. ನಾಗರ ಪಂಚಮಿ ಹಬ್ಬಕ್ಕೆ ಹೆಣ್ಮಕ್ಳು ಬಹಳ ಚಂದವ. ತವರ ಮನೆಗೆ ಹೋಗ್ಬೇಕಂದ್ರ ಯಾವಾಗ ತಂದೆ ತಾಯಿ ಇರೋದನ್ನ ತವ್ರ ಮನೆ ಅದ, ಯಾವಾಗ ಅಣ್ಣರ ಹೊಟ್ಟೆ ಕರೆಯಾಕ್ ಬರಲಿಲ್ಲ. ಒಂದ್ ದಿವಸ ಅಣ್ಣಗೆ ಲೆಟರ್ ಹಾಕ್ತಾಳ, ಟಪಾಲ್ ಬರೆದು ಹಾಕ್ತಾಳ. ಅಣ್ಣಗೆ ಈಗೆಲ್ಲ ಪೋದಾಮ ಲೆಟರ್ ಬರೆದು ಹಾಕ್ತಾಳ. ಅಣ್ಣ ತಂಗಿ ಜೀವ ಬಹಳ ನೆನಸಕ್ಕಂತದಣ್ಣ, ತವರೂರ ಮನೆಗೆ ಬರಬೇಕಾಗ್ಯದ, ನಿನ್ನ ತೊಡಿ ಮ್ಯಾಲ ತಲೆಟ್ಟು ಮಲಗಬೇಕಾದಣ್ಣ, ನಿನ್ನ ಜೀವ ನೆನಸಗದ, ದಯಮಾಡಿ ಬಂದು ಕರ್ಕೊಂಡು ಹೋಗೋಣ ಅಂತ ಟಪಾಲ್ ಹಾಕ್ತಾಳ ತಂಗಿದ್ದಕ್ಕಿ. ಅದು ಆ ಟಪಾಲು ಹೋಗಿ ಅಣ್ಣನ ಕೈಯ ಸಿಗಲ್ಲ, ಅಣ್ಣನ ಹೆಂಡತಿ ಅತ್ತಿ ಕೈಯ ಸಿಗುತ್ತದೆವು. ಅದು ಅಣ್ಣನ ಹೆಂಡತಿ ಇದು ಬಾಯ್ ನನ್ನಂತ ಇತ್ತು. ಟಪಾಲ ನೋಡಿ ಏನ ಮಾಡ್ದ, ಗಂಡ ಕೈಯ ಕೂಡ ಟಪಾಲ ಹರಿದು ಹಾಕಿಬಿಡ್ತಾಳೆ. ಹೊಳ್ಳಿ ಉತ್ತರನೇ ಬರಲಿಲ್ಲ. ಅವಾಗ ತಂಗಿ ಅತ್ತಿಗೆ ಹೇಳ್ತಾ, ಅತ್ತೆವ್ವ ನನ್ನ ತವ್ರ ಮನೆಗೆ ಹೋಗಿ ಬರ್ತೀನಿ, 1 ಎಳಸು ಸಪ್ಪಡೆ ಕುಡಿಯವ್ವ, ತವ್ರ ಮನೆಗೆ ಹೋಗಿ ಬರ್ತೀನಿ. ಅವಾಗ ಅತ್ತಿ ಹೇಳ್ತಾಳೆ, ಮಗನೇ ಹೇಳ್ತಾಳೆ, ನೀನು ಹೆಂಡತಿ ಜೋಡಿ ಹೋಗಿ ಆಕೆ ಒಬ್ಬಾಕಿ ಕಳಿಸ್ ಹೋಗಿ ಬರ್ಲಕ್ಕ, ನೀನು ಜೊತೆ ಹೋಗ್ಬೇಡ ಅಂದ್ರ ಅಣ್ಣ ಅತ್ತಿದ್ದಕ್ಕೆ. ಗಂಡ ಬಂದ ಹೇಳ್ತಾನ, ನಾರೇ ಬರಂಗಿಲ್ಲ.
ನೀನೇ ಹೋಗಿ ನಿಮ್ಮ ಅಣ್ಣಗೆ ಬೆಟ್ಟಾಗಿ 2 ದಿವಸ ನಿತ್ತ ಬಾ ಅಂದ. ಆಯ್ತಂದ್ರು ಕೂಡ ಏನು ಮಾಡ್ತಾ ಮನ್ಯಾಗ ಅತ್ತಿ ಮನ್ಯಾಗೆಲ್ಲ ಸಾಕಷ್ಟಿದ್ರ ಸಹಿತ ಬರೇ ಒಂದು ಅರ್ಬಿ ಒಳಗ 1-2 ರೊಟ್ಟಿ 1 ಖಾರ ಕಟ್ಟಿ ಕೊಡೋದು, ಮತ್ತೇನು ಕಟ್ಟಲಿಲ್ಲ. ಅದೇ 1-2 ರೊಟ್ಟಿ ಪದರಿಗೆ ಹಾಕೊಡೋದು. ತಂಗಿ ತವ್ರ ಮನೆಗೆ ಹೊಂಟದೇವ. ತವರೂರ ಮನೆಗೆ ತಂಗಿ ಬರ್ತಾಳ. ಬರೋದನ ಅಣ್ಣ ಮತ್ತು ಅಣ್ಣನ ಹೆಂಡತಿ ಮಾತಾಡ್ಕೋದ ಮನ್ಸಿನ ಮೇಲೆ ಕೂತಿದ್ರಲ್ಲ. ತಂಗಿ ತವ್ರ ಮನೆಗೆ ಹೊಂಟಾಳ. ಅಣ್ಣಗ ನೋಡಬೇಕಾದ, ಅಣ್ಣನ ಮುಖ ನೋಡಬೇಕಾಗ್ಯದ, ಅಣ್ಣನ ತೊಡವಿನ ತಲೆ ಇಟ್ಟು ಮಲಗಬೇಕಾಗ್ಯದ ಅಂತ ಮನೆ ಮುಂದೆ ಬಂದು ನಿಂತ ತಂಗಿ ಅಣ್ಣ ಅಂತ ಕೂಗಿದ್ರೆ, ಅಣ್ಣ ನಾನು ಬಂದಿನ ಓಯಪ್ಪ ನಿನ್ನ ತಂಗಿ ಬಂದಂತ ಯಾವಾಗ ತಾಯಿ ಗಂಗಮ್ಮ ಅಣ್ಣಗ ಕರೀತಾಳೆ. ಅಣ್ಣನೇ ಹೆಂಡತಿ ಬಂದ ಬಾಗಲ ಮುಚ್ಚಿಬಿಟ್ಟೆ. ಯಾವಾಗ ತಂಗಿ ಮನೆ ಮುಂದೆ ಬಂದ ನಿಂತಾಳ, ಅಣ್ಣನ ಹೆಂಡತಿ ಬಂದ ಬಾಗಲ ಮುಚ್ಚಿಬಿಟ್ಟಾಳ, ಒಳಗೆ ಕರೀಲಿಲ್ಲ. ತಂಗಿ ದುಃಖ ಮಾಡ್ತಾಳೆ, ಅಣ್ಣ ಬಹಳ ದೂರಿಂದ ಬಂದಿನ ಓಯಪ್ಪ ನಿನ್ನ ಮುಖ ನೋಡಬೇಕಾಗಿದೆ ಅಣ್ಣ. 18-20 ವರ್ಷದಕ್ಕಿದ್ದಾಗ ಬಾಗಿಲು ಮುಂದೆ ಬಾಗಿ ರಂಗವಲ್ಲಿ ಹಾಕ್ತಿದ್ದ ತರ್ಕ ಬರ್ತದ ತಂಗಿಗೆ. ಯಾವಾಗ ತವರೂರ ಮನೆ ಒಳಗೆ ಆಡಿದ ಮನೆತನ ನೋಡಿ ತಂಗಿಗೆ ತವರು ಮನೆ ತರ್ಕ ಬರ್ತದೆ. ತಾಯಿ ಇದ್ದಾಗ ತವರ ಮನೆ ನನಗಿತ್ತು. ತಂಗಿ ದುಃಖ ಮಾಡ್ತಾಳೆ. ಎಲ್ಲಿ ತನಕ ಹೆಣ್ಮಕ್ಳು ತವ್ರ ಮನೆ ಒಳಗೆ ತಾಯಿ ಇರ್ತಾಳೆ, ಅಲ್ಲಿ ತನಕ ತವ್ರ ಮನೆ ಇರ್ತದೆ ಹೆಣ್ಣು ಮಕ್ಕಳಿಗೆ. ಅವಾಗ ತಂಗಿ ಹೊರ ನಿಂತ, ಅಣ್ಣ ಬಾಗಿಲು ತೆರೆಯಪ್ಪ, ನಾನೇನು ಬಹಳ ದಿವಸ ನಿಂತು ಹೋಗಕ್ಕೆ ಬಂದಿಲ್ಲ ಅಣ್ಣ, ಇವತ್ತು 1 ದಿವಸ ನಿಂದಿರ್ತೀನಿ, ನಿನ್ನ ಮುಖ ನೋಡ್ತೀನಿ, ಬಹಳ ದಿವಸ ಇದೆ, ನಿನ್ನ ಮುಖ ನೋಡಂಗ ಆಗ್ಯದಣ್ಣ. ಅಣ್ಣ ಅಂತ ಕೂಗುತ್ತಾಳ, ಅಣ್ಣ ಅಂತ ಕರೀತಾಳೆ. ಆ ತಾಯಿ ನಡ್ಕೊತ ಬಂದಾಳ. ಒಂದು ತುತ್ತು ಊಟ ಮಾಡಿಲ್ಲ, ಒಂದು ಹನಿ ನೀರು ಕುಡಿದಿಲ್ಲ, ಹಸು ಆಗ್ಯದ. ಎಟ್ಟೆಲ್ಲ ಅಣ್ಣನಿಗೆ ಕೂಗಿ ಕೂಗಿ ಕರೀತಾಳೆ. ಯಾವ ಇದು ಮಾಯ ಆಗಿರ್ತಾನೆ. ಅಣ್ಣನ ಹೆಂಡತಿ ಬಾಗಲ ತೆಗಿಲಿಲ್ಲ. ಗಂಡಗೆ ಹೇಳತ್ರ ಒಂದೇ ಎದ್ದು ಹೋದ, ನೋಡು ಪರಿಣಾಮ ಚಲೋ ಆಗಲ್ಲ ಅಂದ್ರು. ಅತ್ತಿಗೆಯ ಮಾತು ಕೇಳಿ ಅಣ್ಣ ಸುಮ್ಮನೆ ಕೂತೇವ. ಅಣ್ಣ ಸುಮ್ಮನೆ ಕೂತ. ಎಟ್ಟೆಲ್ಲ ಕೂಗಿ ಕೂಗಿ ಮನ ಮೆದ್ದು ಅಳ್ಳಾಕಂತಳ, ದುಃಖ ಮಾಡಕಂತಳ, ಅಣ್ಣ ಅಂತಳ, ಅಣ್ಣ ಅಂತಳ. ಅಣ್ಣ ಬಂದ ಬಾಗಲ ತೆರಿಲಿಲ್ಲ. ಓಣ್ಯಾಗ ನಿಮ್ಮಂತ ಹೆಣ್ಮಕ್ಳು ಇರ್ತಾರಲ್ಲ, ಯಾಕೆ ಗಂಗವ್ವ ಎಷ್ಟು ಸೊರಗಿದೀವ, ಯಾಕೆ ಅಳ್ಳಕತ್ತೀವ, ನಿನ್ನ ಕಣ್ಣೀರ್ ಕತಿ ಏನಂತ ತಿಳ್ಕೊಂಡು ಒಳಗ ನಿಮ್ಮದ್ರ ಕರ್ಕೊಂಡು ಮನೆ ಕರ್ಕೊಂಡು ಹೋಗ್ತಾರೆ. ಗಂಗವ್ವ ನಿನ್ನ ಹಣೆ ಬರ ಎಂತಾರೆ ಯವ್ವ, ಇರುವ ಬಾಂಡನಿಗೆ ಬಾ ಅಂತ ಕರಂಗಿಲ್ಲ ಆಗ್ಯಾನ. ಬಾ ಅಂದ್ರು ಕೂಡ ಏನ ಮಾಡ್ಯಾರ, ಯಾವಾಗ ಒಣ ನಿಮ್ಮಂತ ಹೆಣ್ಮಕ್ಳು ಒಂದು ಚೆರೆ ನೀರು ಕೊಟ್ಟಾರ, ಒಂದಿಟ್ಟು ಊಟ ಮಾಡಿಸ್ಯಾರ. ಅವಾಗ ಅಂತಾಳ, ಎಲ್ಲಿ ತನ್ನ ಗಂಡನ ಮನೆ ನನಗೆ ಶ್ರೇಷ್ಠ ಅಂತ ತಿಳ್ಕೊಂಡು ಮತ್ತೆ ಹ್ಯಾಂಗ ಬಂದಿಳು ಹಂಗ ಹೋಗ್ಬಿಟ್ಳು. ಮನ್ಯಾಗ ಏನ ಮಾಡ್ಯಾನ ಅಣ್ಣ ಗಂಡ ಕರೆದ, ಯಾಕ ಅಂದ ನಡೆದ ಘಟನೆ ಎಲ್ಲ ಹೇಳ್ತಾಳೆ. ಯಾವಾಗ ಮನೆ ಒಳಗ ಅಣ್ಣ ತಾತ್ತಿ ಹೇಳ್ತಾಳೆ, ಅವ್ರ ಮನ್ಯಾಗ ವಜ್ಜಾಗಿ ನಿನ್ನ ಮಕ್ಕಳಾಗಿಲ್ಲ, ಮರಿ ಆಗಿಲ್ಲ, ನಿನಗೆ ನಾ ಏನೋ ನೋಡ್ಲಿ ಅಂತ ಅತ್ತಿನ ಸಹಿತ ಇವಿದು ಬೈತಾಳೆ. ಹೆಣ್ಣಿಗೆ ಗಂಡ ಮನೆಯಾಗಿರೇ ಬೆಲೆ ಇರಬೇಕು, ತವರೂರ ಮನೆಯಾಗಿರೇ ಬೆಲೆ ಇರಬೇಕು. ತಾಯಿ ಇಲ್ಲದ ತವರಿಗೋದರೆ ಆಕಳ ಕರುವು ನೀರಡಿಸಿ ನೀರಿಲ್ಲದ ಕೆರೆಗೆ ಹೋದಂತೆ, ಕೆರೆಗೆ ಹೋದಂತೆ. ಆಕಳ ಕರುವು ನೀರಡಿಸಿ ನೀರಿಲ್ಲದ ಕೆರೆಗೆ ಹೋದಂತೆ. ತಾಯಿ ಇಲ್ಲದ ತವರ ನೆನೆಯಬೇಡಮ್ಮ ಮಗಳೇ, ತಾಯಿ ಇಲ್ಲದ ತವರ ನೆನೆಯಬೇಡಮ್ಮ ಮಗಳೇ. ತಾಯಿ ಇಲ್ಲದ ತಂಗಮ್ಮ ನೀನು ತಿಳಿದು ನೋಡಮ್ಮ, ತವರ ಋಣವು ತೀರಿತೆಂದು ಬದುಕು ಮಾಡಮ್ಮ. ತಾಯಿ ಇಲ್ಲದ ತವರ ನೆನೆಯಬೇಡಮ್ಮ ಮಗಳೇ. ಹೆತ್ತ ಕರಳು ಹೊತ್ತು ಹೋಗುತ್ತನ ಪ್ರೀತಿಯು ಬಾಳಮ್ಮ, ಮುದ್ದು ತಂಗಿಯಂದು ನಿನ್ನ
ಆಡಿಸಿದರಾಮ ಹೆತ್ತ ಕರಳ ಸತ್ತು ಹೋಗುತ್ತನ ಪ್ರೀತಿಯು ಬಾಳೋಮ ಮುದ್ದು ತಂಗಿಯಾದು ನಿನ್ನ ಆಡಿಸಿದರಾಮ ಬೆಳಸಿನ ಗಂಡನ ಮನೆಗೆ ಕಳಿಸಿಕೊಟ್ಟರಮ್ಮ ಬೆಳಸಿನ ಗಂಡನ ಮನೆಗೆ ಕಳಿಸಿಕೊಟ್ಟರಮ್ಮ ಅತ್ತಿಗೆಯರು ಇದ್ದ ಮನೆಗೆ ಅತ್ತಿಗೆಯರು ಇದ್ದ ಮನೆಗೆ ಹೊರಳಿ ಬರಬಾರದಮ್ಮ ತಾಯಿ ಇಲ್ಲದ ತವರ ನೆನೆಯಬೇಡಮ್ಮ ಮಗಳೇ ತವರಿಗೆ ತಂಗಿ ಬಂದರ ಮನದಿ ಹಿಗ್ಗ ಬಾಳ ಅತ್ತಿಗೆಯರು ತಿಳಿದರ ತಂಗಿ ಕಾಲೊಳಗಿನ ಧೂಳ ತವರಿಗೆ ತಂಗಿ ಬಂದರ ಮನದಿ ಹಿಗ್ಗ ಬಾಳ ಅತ್ತಿಗೆಯರು ತಿಳಿದರ ತಂಗಿ ಕಾಲೊಳಗಿನ ಧೂಳ ತುತ್ತನಿಟ್ಟ ಬಡ ಹುಟ್ಟಿದವರು ಆದರವ್ವ ದೂರ ತುತ್ತನಿಟ್ಟ ಬಡ ಹುಟ್ಟಿದವರು ಆದರವ್ವ ದೂರ ಮಡದಿ ಮಾತು ಕೇಳುವವರು ನಿನ್ನ ಮಡದಿ ಮಾತು ಕೇಳುವವರು ನಿನ್ನ ಅರಿಯಲಾರರು ಯಾರ್ಯಾರ ತಾಯಿ ಎಲ್ಲದ ತವರ ನೆನೆಯಬೇಡಮ್ಮ ಮಗಳೇ ವಾ ಹಬ್ಬ ಬಂದಿತೆಂದು ತವರಿಗೆ ದ್ಯಾಸ ಮಾಡಬ್ಯಾಡ ಹರಿದು ಹೋಗುವಂತ ಸೀರೆಗೆ ಆಸೆ ಮಾಡಬ್ಯಾಡ ಹಬ್ಬ ಬಂದಿತೆಂದು ತವರಿಗೆ ದ್ಯಾಸ ಮಾಡಬ್ಯಾಡ ಹರಿದು ಹೋಗುವಂತ ಸೀರೆಗೆ ಆಸೆ ಮಾಡಬ್ಯಾಡ ಕಷ್ಟ ಕಾಲ ಬಾದರು ತವರಿಗೆ ಉಡಿಯ ಚಾಚ ಬ್ಯಾಡ ಕಷ್ಟ ಕಾಲ ಬಾದರು ತವರಿಗೆ ಉಡಿಯ ಚಾಚ ಬ್ಯಾಡ ಗಾಜಿ ಕುಡಿದು ಬದುಕು ಹಂಗಿನ ಗಾಜಿ ಕುಡಿದು ಬದುಕು ಹಂಗಿನ ತವರಿಗೋಗಬ್ಯಾಡ ತಾಯಿ ಇಲ್ಲದ ತವರ ನೆನೆಯಬೇಡಮ್ಮ ಮಗಳೇ ಬಂದ ನೋವು ಬಾಧೆಗಳನ್ನು ಮನದಿ ನೀನು ನೂಗಿ ನೊಂದ ಜೀವ ಶ್ರೀಗಂಧದಂತೆ ತೋರಿಸು ನೀತಾಗಿ ಬಂದ ನೋವು ಬಾಧೆಗಳನ್ನು ಮನದಿ ನೀನು ನೂಗಿ ನೊಂದ ಜೀವ ಶ್ರೀಗಂಧದಂತೆ ತೋರಿಸು ನೀತೋಗಿ ಮನೆಯಾಗಿನ ಮಾತುಗಳನ್ನು ಹೇಳಬ್ಯಾಡ ಯಾರಿಗೆ ನೊಂದ ನಿನ್ನ ಕಷ್ಟಗಳನ್ನು ಹೇಳಬ್ಯಾಡ ಯಾರಿಗೆ
ಒಂದೇ ಮನಸ್ಸಿನಿಂದ ಭಜಿಸು, ಒಂದೇ ಮನಸ್ಸಿನಿಂದ ಭಜಿಸು, ಕಾಯುವನು ಶ್ರೀಮಂತ ಯೋಗಿ. ತಾಯಿ ಇಲ್ಲದ ತವರ ಎನೆಯಬೇಡಮ್ಮ ಮಗಳೇ, ತಾಯಿ ಇಲ್ಲದ ತಂಗಮ್ಮ ನೀನು ತಿಳಿದು ನೋಡಮ್ಮ. ತವರ ಋಣವು ತೀರಿತೆಂದು, ತವರ ಋಣವು ತೀರಿತೆಂದು ಬದುಕು ಮಾಡಮ್ಮ. ತಾಯಿ ಇಲ್ಲದ ತವರ ನೆನೆಯಬೇಡಮ್ಮ ಮಗಳೇ, ತಾಯಿ ಇಲ್ಲದ ತವರ, ತಾಯಿ ಇಲ್ಲದ ತವರ, ತಾಯಿ ಇಲ್ಲದ ತವರ ನೆನೆಯಬೇಡಮ್ಮ ಮಗಳೇ. ಜೋರಾದ ಹೋಗಿ ಬಿಡ್ತಾಳಲ್ಲ, ಯಾರು ಬಿಟ್ಟರೆ ಸಹಿತ ಕೊನೆಯದಾಗಿ ಕಟ್ಕೊಂಡ ಗಂಡ ಬಿಳ್ಳಾರ ಪರಿಸ್ಥಿತಿ ಅದು. ಮುಂದೆ ಯಾವಾಗ ಗಂಡ ಮನೆಗೆ ಹೋದ ಬಳಿಕ ಮುಂದೆ ಕೆಲವೊಂದು ದಿವಸಗಳಾಗಲಿಲ್ಲ, ಅಣ್ಣನಿಗೆ ಕುಷ್ಠರೋಗ ಆಗಿಬಿಡ್ತದೆ, ಕುಷ್ಠರೋಗ ಆಗಿಬಿಟ್ಟತ್ತು. ಇದ್ದ ಸಂಪತ್ತೆಲ್ಲ ನಾಶವಾಗಿ ಹೋಗ್ಬಿಟ್ಟತ್ತಲ್ಲ. ಅವಾಗ ಅಣ್ಣಗ ಕುಷ್ಠ ರೋಗ ಆಗಿಬಿಟ್ಟದ, ಮೈಯೆಲ್ಲ ತುರುಸಾಕಂತದ. ಎಲ್ಲರ ಬಳಿ ಶಾಣ್ಯರ ಬಳಿ ಹೋಗಿ ದೇವ್ರ ಕೇಳಬೇಕು. ಅವಾಗ ಅವ್ರು ಹೇಳ್ತಾರ, ನಿಮ್ಮ ಮನೆ ಒಳಗ ಯಾವುದೋ ಒಬ್ಬ ಹೆಣ್ಣಿನ ಶಾಪ ಹತ್ಯದ ಅನ್ನುವಂತಹ ಸಮಯದೊಳಗೆ ಅವಾಗ ಅಣ್ಣಗ ತರಕ್ ಬರ್ತದ. ಹೆಂಡತಿಯ ಮಾತು ಕೇಳಿ ಇರುವ ನನ್ನ ದೇವತೆ ಅಂತ, ಭಾಗ್ಯವಂತಿ ಅಂತ ನನ್ನ ತಂಗಿ ಮೋಸ ಮಾಡಿಬಿಟ್ಟ ಅಂತ ತಿಳ್ಕೊಂಡು ಯಾವಾಗ ಕುಷ್ಠ ರೋಗ ಆಗ್ಯದ ಅಣ್ಣಗ, ಅವಾಗ ಏನು ಮಾಡಿಬಿಟ್ಟದ, ಯಾವಾಗ ಮತ್ತ ಎಲ್ಲಿ ಹೋಗ್ತದ, ತನ್ನ ತಂಗಿ ಬಳಿ ಹೋಗ್ಬಿಟ್ಟ. ಯಾವಾಗ ತಂಗಿ ಊರಿಗೆ ಹೋಗ್ಬಿಡ್ತಾನೆ, ಕುಷ್ಠ ರೋಗ ಆಗಿಬಿಟ್ಟದ. ತವರೂರು ಮನಿನೇ ಬೇಡ ಅಂತ ಮರೆತು ಬಿಟ್ಟು ನನ್ನವ್ವ. ಯಾವಾಗ ಅಣ್ಣ ಮನೆ ಮುಂದೆ ಹೋಗಿ ನಿಂತು ತಂಗಿ ಅಂತ ಕೂಗುತ್ತಾನ, ಯವ್ವ ಅಂತ ಕೂಗದ ಬಳಕ ಮತ್ತೆ ಅಕ್ಕಿ ಅಂತ ಯಾಕೋ ನಮ್ಮ ಅಣ್ಣ ಕೂಗ್ಯಾನ ಅಂದ ಬಳಕ ಎದ್ದು ಬಂದು ನೋಡ್ತಾಳ, ಅಣ್ಣ ಕುಷ್ಠ ರೋಗ ಆಗಿಬಿಟ್ಟಿತ್ತು. ಮತ್ತ ತಾಯಿ ಏನ ಮಾಡ್ಯಾಳ, ನನ್ನಪ್ಪ ರೇವಣಸಿದ್ದೇಶ್ವರ ಧ್ಯಾನ ಮಾಡಿ ಅಪ್ಪ ನಾಮಸ್ಮರಣೆ ಮಾಡಿ ಏನ ಮಾಡ್ಯಾಳ, ಭಗವಂತ ಬೇಡ್ಕೊಂಡು ಏನ ಮಾಡ್ಯಾಳ, ಅವನು ಪ್ರಸಾದ ಹಚ್ಚಿ ಬಿಡ್ತಾಳ. ಅವನ ರೋಗ ಎಲ್ಲ ಮಾಯವಾಗಿ ಹೋಗ್ಬಿಟ್ಟದ. ಮಹಾಪತಿರತೆ ಗಂಗಮ್ಮ ಹೇಳುವಂಥ ಮಾತೇನದ, ಯಾವಾಗಲೂ ಒಬ್ಬ ಹೆಣ್ಣು ಮಕ್ಕಳು ಅಣ್ಣ ತಂಗಿಗೆ ವಯಸ್ಸು, ನೀವು ಇಲ್ಲಿ ತಂದು ನೋಡಿ, ಯಾರು ತವ್ರ ಮನೆ ಶಾಪ ಕೊಟ್ಟಿಲ್ಲ, ಅಣ್ಣ ಹಾಳಲ್ಲ ಅಂದಿಲ್ಲ. ಅಣ್ಣನ ಮನೆ ಹಾಳಂದ್ರೆ ಯಾವ ಅಣ್ಣ ಅಕ್ಕ ತಂಗಿ ಶಾಪ ಕೊಟ್ಟಿಲ್ಲ. ಇರಲಿ, ಇಲ್ಲಿ ಏನಾಗ್ಯದ